ನಮಸ್ಕಾರ ಸ್ನೇಹಿತರೆ. ನಾನು ಹೂವಿನಹಡಗಲಿಯಿಂದ ಎಂ ಕೊಟ್ರಯ್ಯ, ನಿವೃತ್ತ ಮುಖ್ಯೋಪಾಧ್ಯಾಯ ಮತ್ತು ಸಾಹಿತಿ. ನಾವು ನಿನ್ನೆ ತಾನೇ ಆಗಸ್ಟ್ 15 ಇಡೀ ರಾಷ್ಟ್ರ ತುಂಬೆಲ್ಲ ಅತ್ಯಂತ ಸಂಭ್ರಮ ಸಂತೋಷದಿಂದ ಸ್ವತಂತ್ರ ದಿನಾಚರಣೆಯ ಸ್ಮರಣೆಯನ್ನು ಮಾಡಿದ್ದೇವೆ. ಆ ಕುರಿತಂತೆ ಒಂದು ವಿಚಾರವನ್ನು ಇಲ್ಲಿ ನಾನು ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೇನೆ. ಪ್ರತಿ ವರ್ಷ ಆಗಸ್ಟ್ 15 ದೇಶದ ತುಂಬೆಲ್ಲ ಸಂತಸ ಸಂಭ್ರಮದ ವಾತಾವರಣ. ಕಾರಣ, ನಾವು ಸ್ವತಂತ್ರರು. ಈ ಸ್ವಾತಂತ್ರ್ಯ ದಿನಾಚರಣೆ ತನ್ನದೇ ಆದ ವರ್ಚಸ್ಸಿದೆ, ಪಾವಿತ್ರ್ಯತೆ ಇದೆ, ಹಾಗೂ ಆಚರಣೆಗೆ ಬದ್ಧತೆಯೂ ಕೂಡ ಇದೆ. ಸಂಕ್ಷಿಪ್ತ ಹೇಳುವುದಾದರೆ, ಆಂಗ್ಲರ ವಶದಲ್ಲಿರ್ತಕ್ಕಂತಹ ಗುಲಾಮರಂತಿರ್ತಕ್ಕಂತಹ ನಮಗೆ ಬಂಧನ ಮುಕ್ತರನ್ನಾಗಿ ಮಾಡಿ ಸರ್ವ ಸ್ವತಂತ್ರವಾಗಿರ್ತಕ್ಕಂತಹ ಬದುಕನ್ನು ಅನುಭವಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಅನೇಕ ಮಹಾನ್ ನಾಯಕರು, ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ. ಅಂದಮೇಲೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ ಅಂತಕ್ಕಂಥದ್ದು. ಇದೊಂದು ಅಮೂಲ್ಯವಾಗಿರ್ತಕ್ಕಂತಹ ಸ್ಮರಣಿಕೆ. ನಮಗೆಲ್ಲ ದೇಶ, ಭಾಷೆ, ಜೀವನ, ಸಂಸ್ಕೃತಿ ಮತ್ತು ಐಕ್ಯತೆಯ ಸಂಕೇತವಾಗಿರಬೇಕು ಎಂಬತಕ್ಕಂಥದ್ದನ್ನು ಇದು ಕಲಿಸಿಕೊಡ್ತಕ್ಕಂಥದ್ದು. ಹಾಗೆಯೇ ದೇಶ ಮತ್ತು ಭಾಷೆಯ ಮೇಲೆ ಭಕ್ತಿ, ಗೌರವ, ಪ್ರೀತಿ, ಅಭಿಮಾನ ಇದು ದೇಹ ಮತ್ತು ಮನಸ್ಸಿನ ಸರ್ವಾಂಗೀಣವಾಗಿ ವ್ಯಾಪಿಸಿಕೊಂಡಿರಬೇಕು. ಆಗ ಮಾತ್ರ ಆಚರಣೆಗೆ ಬೆಲೆ ಸಾಧ್ಯ. ಇಂದೇನಾಗಿದೆ, ಅಧಿಕಾರಿಗಳಿಗೆ ನಿಯಮದ ಚೌಕಟ್ಟು ಹೊರೆಯಾದರೆ, ಇನ್ನು ರಾಜಕಾರಣಿಗಳಿಗೆ ತಮ್ಮ ಬೂಟಾಟಿಕೆಯ ಭಾಷಣದ ನುಡಿ ಪ್ರಧಾನ ಸಿದ್ಧಾಂತಕ್ಕೆ ಇದೊಂದು ವೇದಿಕೆಯಾಗಿದೆ ಅಂದರೆ ತಪ್ಪಲ್ಲ. ಉಳಿದಂತೆ ಸಾಮಾನ್ಯರಿಗೆ ಸ್ವತಂತ್ರ ಅಂದ್ರೇನು ಅನ್ನುವುದೇ ಅರ್ಥವಾಗದ ಸ್ಥಿತಿಯಲ್ಲಿ ರಾಮ ರಾಜ್ಯ ಆಳಿದ್ರೇನು, ರಾವಣ ಆಳಿದ್ರೇನು ಎಂಬಂತಾಗಿದೆ. ನಿಜಕ್ಕೂ ಕೂಡ ಇದು ವಿಷಾದನೀಯ ಸಂಗತಿ. ಆಚರಣೆ ಎಂಬುದು ಕೇವಲ ಹಾಡು, ಕುಣಿತ, ಕುಡಿತ, ಮೋಜು, ಮಸ್ತಿ, ನೃತ್ಯಗಳಿಂದ ಕೂಡಿರ್ತಕ್ಕಂಥದ್ದಲ್ಲ. ಸ್ವಾತಂತ್ರ್ಯ ಅಂದರೆ ಏನು, ಹೇಗೆ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಎಂಬ ಸತ್ಯದ ವಿಷಯಗಳನ್ನು ಕಲುಷಿತಗೊಂಡಿರುವಂತಹ ಇಂದಿನ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳೆಯುತ್ತಿರುವ ಮುಂದಿನ ಪ್ರಜೆಗಳಾಗತಕ್ಕಂತಹ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥೈಸುವಂತಹ ಕಾರ್ಯ ನಮ್ಮದಾಗಬೇಕಿದೆ ಎಂಬುದನ್ನು ನಾವೀಗ ಮರೆಯುತ್ತಿದ್ದೇವೇನೋ ಎಂಬುದು ಶೋಚನೀಯ ಸ್ಥಿತಿ. ಸ್ವಾತಂತ್ರ್ಯ ಅಂದರೆ ಏನು? ಇಲ್ಲಿ ರಾಷ್ಟ್ರಧ್ವಜ ಮತ್ತು ಲಾಂಛನ ಅಂದಾಕ್ಷಣ ನಮ್ಮ ಮುಂದೆ ಬರ್ತಕ್ಕಂಥದ್ದು ನಾನೇ ಎಂಬ ಭಾವಕ್ಕಿಂತ ನಾವೆಲ್ಲರೂ ಎಂಬುವಂತಹ ಐಕ್ಯತೆಯ ಭಾವನೆ, ನಾವು ಭಾರತೀಯರು ಎಂಬ ಧ್ವನಿ ಆಗಬೇಕಾಗಿದೆ. ಜಾಗತಿಕ ಇತಿಹಾಸದ ಅವಲೋಕವನ್ನು ಮಾಡಿದಾಗ ನಿಜಕ್ಕೂ ಕೂಡ ನಮ್ಮ ದೇಶ ಪುಣ್ಯಭೂಮಿ. ಸ್ವಾತಂತ್ರ್ಯದ ಇತಿಹಾಸವನ್ನು ಎತ್ತಿ ಹಿಡಿದ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ನಮ್ಮ ಭಾರತ ದೇಶ.
ನಾಮ ಹಲವು ದೇವನೊಬ್ಬ, ಭಾಷೆ ಹಲವು ಭಾವ ಒಂದೇ, ನಾವೆಲ್ಲ ಭಾರತೀಯರು ಎಂಬುದೇ ನಿಜವಾದಂತಹ ಸ್ವಾತಂತ್ರ್ಯ. ಇದರಲ್ಲೂ ನಾವಷ್ಟೇ ಅಲ್ಲ, ನಮಗೆ ತಿಳಿದ ಈ ವಿಷಯವನ್ನು ಇತರರಿಗೂ ಕೂಡ ನಾವು ಮೂಡಿಸುವಂತಹ ಚೈತನ್ಯವನ್ನು ಹೊಂದಿರಬೇಕು. ಸ್ವಾತಂತ್ರ್ಯದ ಸಂಕೇತವಾಗಿ ಹಾರಿಸುವ ತ್ರಿವರ್ಣದ ಧ್ವಜದ ಕೇಸರಿ, ಬಿಳಿ, ಹಸಿರು ಇವು ಸತ್ಯ, ಶಾಂತಿಯ ಸಂಕೇತ ಮತ್ತು ತ್ಯಾಗದ ಸಂಕೇತ. ಇನ್ನು ಮಧ್ಯದಲ್ಲಿರ್ತಕ್ಕಂಥ ಚಕ್ರ ಅಶೋಕ ಸಾಮ್ರಾಜ್ಯನ 24 ತತ್ವ ಸಂದೇಶದ ಮಂತ್ರದ ದ್ಯೋತಕ ಎಂಬುದನ್ನು ನಾವು ಅರಿಬೇಕು, ಇತರರಿಗೆ ಅರುಹಬೇಕು ಎಂಬತಕ್ಕಂಥದ್ದು. ಇನ್ನು ಧ್ವಜಕ್ಕೆ ತನ್ನದೇ ಆದ ಮೌಲ್ಯ ಇದೆ, ಬದ್ಧತೆ ಇದೆ. ಹೇಗೆ ಹಾರಿಸಬೇಕು, ಯಾವಾಗ ಹಾರಿಸಬೇಕು, ಆರೋಹಣ ಮತ್ತು ಅವರೋಹಣಕ್ಕೆ ಕೂಡ ಒಂದು ನಿಯಮ ಇದೆ. ಅದಕ್ಕೆ ಚ್ಯುತಿ ಬಾರದಂತೆ ಆ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಆದರೆ ಇಂದು ಧ್ವಜ ಆಟಿಕೆಯ ವಸ್ತುವಾಗಿ ಪ್ಲಾಸ್ಟಿಕ್ ಲೋಕದಲ್ಲಿ ಎಲ್ಲೆಂದರಲ್ಲಿ ಬಿದ್ದು ಹರಿದು ಕಸದಲ್ಲಿ ಕಸವಾಗಿ ಹೋಗುವುದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ. ನಮ್ಮ ಮಕ್ಕಳಿಗೆ ಇದರ ಮಹತ್ವದ ಅರಿವು ಮತ್ತು ವಿವೇಕ ಬರಬೇಕಾದರೆ ಅದನ್ನು ನಾವು ಮೂಡಿಸಬೇಕಲ್ಲವೇ? ದೇಶ ಮತ್ತು ಧರ್ಮ ನಾಣ್ಯದ 2 ಮುಖಗಳು. ದೇಶ ಸ್ವಾತಂತ್ರ್ಯದ ಸವಿ ಅನುಭವಿಸಬೇಕಾದರೆ ನಮ್ಮಲ್ಲಿ ಧರ್ಮದ ಅರಿವು, ಆಚರಣೆ ಮತ್ತು ಅನುಕರಣೆ ಬಹಳ ಮುಖ್ಯ. ಸ್ವಾತಂತ್ರ್ಯ ಅಂದರೆ ಕೇವಲ ನಾನಲ್ಲ, ನಾವೆಲ್ಲರೂ. ಅಂತೆಯೇ ನಾವೆಲ್ಲರೂ ಸುಖವಾಗಿ, ಸಂತೃಪ್ತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಬೇಕು. ವಚನ ಸಾಹಿತ್ಯದ ಸಪ್ತ ಸೂತ್ರಗಳಾದಂತಹ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಇತರರ ಹಳೆಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಹೀಗೆ ಕೊನೆಯಲ್ಲಿ ಹೇಳ್ತಾರೆ ಅವರು, ಅಂತರಂಗ ಬಹಿರಂಗದ ಶುದ್ಧಿಯನ್ನು ನೀನು ಹೊಂದಿದಾಗ ಮಾತ್ರ ನೀನು ನಿಜವಾದಂತಹ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯ. ದೇಶಕ್ಕೆ ನಿಜವಾದಂತಹ ಸ್ವಾತಂತ್ರ್ಯ ನಮಗೆ ಸಿಗಲಿಕ್ಕೆ ಸಾಧ್ಯ. ಅಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕಾಗಿದೆ. ಆಗ ಇಂತಹ ಆಚರಣೆಗೆ ಒಂದು ಸಾರ್ಥಕತೆ ಬರ್ತದೆ. ಇಂದು ನುಡಿ ಮತ್ತು ನಡೆಯಲ್ಲಿ ಬದ್ಧತೆ ಇಲ್ಲ. ಹಾಡುವುದೇ ಒಂದು, ಮಾಡುವುದು ಇನ್ನೊಂದು. ಹೀಗಾಗಿ ನಾವೆಲ್ಲರೂ ಕೂಡ ಆತ್ಮವಂಚಿತರಾಗಿದ್ದೇವೆ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೇವಲ ಹಕ್ಕಿಗಾಗಿ ಪರಿತಪಿಸುವ ಹೊರತು ನಮ್ಮ ಕರ್ತವ್ಯಗಳನ್ನು ನಾವೀಗ ಮರೆತಿದ್ದೇವೆ. ಇತರರನ್ನು ತುಳಿದು ಬದುಕುವ ಸ್ವಾರ್ಥತೆ ತುಂಬಿದೆ. ಅನೀತಿ, ಅತ್ಯಾಚಾರ, ಅರಾಜಕತೆ, ಹಿಂಸೆ, ಮೋಸ, ವಂಚನೆ, ಭ್ರಷ್ಟತೆ, ಅಶಾಂತತೆ ಎಂಬ ಕೊಚ್ಚೆಯ ನೀರು, ಅಶುದ್ಧವಾದಂತಹ ಗಾಳಿಯಿಂದಾಗಿ ನಾವೆಲ್ಲ ಅದನ್ನು ಸೇವಿಸುವ ಅನಿವಾರ್ಯತೆಯಲ್ಲಿದ್ದೇವೆ. ಹೀಗಾಗಿ ನಿತ್ಯ ನಮ್ಮ ಬದುಕು ಭಯದಿಂದ ಬದುಕುವ ದುಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಬಡತನ, ನಿರುದ್ಯೋಗ, ಅಜ್ಞಾನ, ದಾರಿದ್ರ್ಯ ತಾಂಡವವಾಡುತ್ತಿದೆ. ನ್ಯಾಯ ದೇವತೆಯೆಂದು ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಮೂಕ ವಿಸ್ಮಿತಳಾಗಿದ್ದಾಳೆ. ರಕ್ಷಕರೇ ಎಂದು ಭಕ್ಷಕರಾಗುತ್ತಾಳೆ. ಬೇರೆ ಎದ್ದು ಹೊಲಮೇದೊಡೆ, ತಾಯಿಯ ಹಾಲು ವಿಷವಾದೊಡೆ, ಕಾವ ದೇವ ಕೊಲ್ಲಲ್ಪಟ್ಟರೆ ಕಾಯುವರಾರು ಎಂಬಂತೆ ನಮ್ಮ ಸ್ವಾತಂತ್ರ್ಯದ ಸ್ಥಿತಿಯೂ ಕೂಡ ಆಗಿದೆ. ಅಂದು ಪರಕೀಯರು, ಆದರೆ ಇಂದು ನಮ್ಮವರೇ ಸ್ವಾತಂತ್ರ್ಯವನ್ನು ಕಸಿದುಕೊಂಡರೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಸ್ವಾತಂತ್ರ್ಯದ ಸಂಕೇತದ ಸ್ಮರಣೀಯ ಸಂಭ್ರಮದಲ್ಲಿರುವ ನಾವೆಲ್ಲರೂ ಕೂಡ ಅರಿಯಬೇಕಿದೆ. ಸ್ವಾರ್ಥ ಮತ್ತು ಆಸೆಗೆ ಅಂಕುಶ ಹಾಕಬೇಕು. ನಾನು ಬದುಕಬೇಕು, ಇತರರನ್ನು ಬದುಕಿಸಬೇಕು ಎಂಬುವ ಒಂದು ನುಡಿಯನ್ನು
ಪಾಲನೆ ಮಾಡಬೇಕು. ಸತ್ಯ, ಧರ್ಮ, ನ್ಯಾಯ ಮತ್ತು ನೀತಿಯ ದಾರಿಯಲ್ಲಿ ದೇಶದ ಆಡಳಿತ ಸಾಗಬೇಕು. ಸರ್ವರು ದುಡಿದು ಉಣ್ಣುವ ನೀತಿ ಅಂದರೆ ಕಾಯಕ ಧರ್ಮದ ಪಾಲನೆಯಾದಾಗ ಮಾತ್ರ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು ಎಂಬಂತೆ ನಾವೆಲ್ಲರೂ ಕೂಡ ಶಾಂತಿ, ನೆಮ್ಮದಿ ಬದುಕನ್ನು ಹೊಂದುವುದರೊಂದಿಗೆ ದೇಶದ ನಿಜ ಸ್ವಾತಂತ್ರ್ಯವನ್ನು ನಾವು ಕಲ್ಪಿಸಿದಂತಾಗುತ್ತದೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಆ ಒಂದು ನಿಟ್ಟಿನೆಡೆಗೆ ಚಿಂತಿಸೋಣ. ನಿಜಕ್ಕೂ ಕೂಡ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಕೂಡ ಮನವರಿಕೆಯಾಗಿದೆ ಅಂತಕ್ಕಂತಹ ಮಾತನ್ನು ಹೇಳಿ ಎಲ್ಲರೂ ಕೂಡ ನಮಸ್ಕಾರಗಳು, ಶರಣಾರ್ಥಿಗಳು.